ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಕ್ಕಳ ಲಂಚ್ ಬಾಕ್ಸ್ಗೆ 6 ದಿನಕ್ಕೆ ಅಂದರೆ ಸೋಮವಾರದಿಂದ ಶನಿವಾರದ ತನಕ 6 ವೆರೈಟಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೇನು ಮಕ್ಳಿಗೂ ಸಹ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಮಕ್ಕಳು ಸಹ ಸ್ಕೂಲ್ಗೆ ಹೋಗ್ತಿದ್ದಾರೆ. ಸೊ ಮನೇಲಿ ಮದರ್ಗೆ ದೊಡ್ಡ ಯೋಚನೆನೇ ಆಗಿಬಿಟ್ಟಿರುತ್ತೆ, ಏನಪ್ಪ ಇವತ್ತಿನ ದಿನ ಲಂಚ್ ಬಾಕ್ಸ್ಗೆ ಮಾಡೋದು ಅಂತಂದ್ಬಿಟ್ಟು. ಅಂಥ ಮದರ್ಸ್ಗೆ ನಾನಿವತ್ತು 6 ದಿನಕ್ಕೆ 6 ವೆರೈಟಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ಒಂದೊಂದು ರೆಸಿಪೀಸು ಸಹ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡಿಕೊಂಡು ಈ ವಿಧಾನದಲ್ಲಿ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕಳಿಸಿದಾಗ ಮಧ್ಯಾಹ್ನ ಮಕ್ಕಳು ಅಷ್ಟೇ ಹೊಟ್ಟೆ ತುಂಬ ಊಟ ತಿಂತಾರೆ, ಮನೆಗೆ ಲಂಚ್ ಬಾಕ್ಸ್ ಖಾಲಿಯಾಗಿ ಬರೋದು ಗ್ಯಾರಂಟಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲನೇ ರೆಸಿಪಿ ಬಂದು ಅಂದರೆ ಸೋಮವಾರಕ್ಕೆ ನಾನಿಲ್ಲಿ ತರಕಾರಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಬೌಲಲ್ಗೆ 1 ಕಪ್ ಆಗುವಷ್ಟು ಅಕ್ಕಿ ಅಂದರೆ 250 ಗ್ರಾಮ್ ಆಗುವಷ್ಟು ಆಗುತ್ತೆ ಬೌಲಲ್ಗೆ ತಗೊಂಡಿದ್ದೀನಿ. ಸೊ ಮನೆಯಲ್ಲಿ ರೆಗ್ಯುಲರ್ ಆಗಿ ಯಾವ ಅಕ್ಕಿ ಯೂಸ್ ಮಾಡ್ತೀನೋ ಅದನ್ನೇ ತಗೊಂಡಿದ್ದೀನಿ. ಈ ಅಕ್ಕಿ ಏನು ನಾನಿಲ್ಲಿ ನೆನೆಸ್ಕೊತಾ ಇಲ್ಲ, ಹಾಕೋವಾಗ ವಾಶ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಮಾತ್ರ ನೆನೆಸ್ಕೊಂಡ್ರೆ ಸಾಕು. ಹಾಗಾಗಿ ಪಕ್ಕಕ್ಕೆ ಇಟ್ಕೊಂಡು ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಗೆ 1 ಇಂಚ್ ಆಗುವಷ್ಟು ಕಟ್ ಮಾಡ್ಕೊಂಡಿರ್ತಕ್ಕಂಥ ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಸೈಜಲ್ಲಿ ಇರುವಂಥದ್ದು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಈರುಳ್ಳಿ, ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ, 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆನ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕುಕ್ಕರಲ್ಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದ ನಂತರ 1 ಬಿರಿಯಾನಿ ಎಲೆ, 4 ಲವಂಗ, 1 ಸ್ಟಾರ್ ಫ್ಲವರು, 2 ಏಲಕ್ಕಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಮರಾಠಿ ಮೊಗ್ಗು, 1 ಇಂಚ್ ಆಗುವಷ್ಟು ಚಕ್ಕೆ, 1/4 ಟೀ ಸ್ಪೂನ್ ಆಗುವಷ್ಟು ಸ್ಟೋನ್ ಫ್ಲವರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾತ್ರ ಕಸೂರಿ ಮೇಥಿ. ಸೊ ಇಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಜೊತೆಗೆ 1 ಈರುಳ್ಳಿನ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ವ ಗ್ರೀನ್ ಮಸಾಲೆ, ಆ ಮಸಾಲೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ 1-2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ತರಕಾರಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಬೀನ್ಸ್ನ ಸಹ 1 ಇಂಚಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಆಲೂಗಡ್ಡೆನ ಸಹ ಕಟ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿ, 2 ಟೊಮೆಟೊ ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ತರಕಾರಿನ ಈ ರೀತಿ ಮಸಾಲೆ ಜೊತೆಯಲ್ಲಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು 1/4 ಕಪ್ ಆಗುವಷ್ಟು ಮೊಸರು, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಮತ್ತೊಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅಕ್ಕಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೀಡಿಯಂ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದೀತಾ ಇರ್ತಕ್ಕಂಥ ಟೈಮಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇವರ್ಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಜೊತೆಗೆ ಅಕ್ಕಿನ ವಾಶ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಸಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಮಾತ್ರ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ನೆಂದಿರುತ್ತಲ್ಲ, ಸೊ ಹಾಗಾಗಿ ಮುರಿದೋಗ್ಬಿಡುತ್ತೆ ರೈಸು. ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 1-2 ವಿಷಲ್ ಬರೋವರೆಗೂ ಬಿಡಿ. ಈ ರೀತಿ 2 ವಿಷಲ್ ಬಂದಾದ ನಂತರ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಒಂದ್ಸಲ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಅನ್ನೋದು ಮೇಲ್ಗಡೆ ಹಾಗೆ ಇದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾದ ನಮ್ಗೆ ಇವಾಗ ತರಕಾರಿ ಪಲಾವ್ ಅನ್ನೋದು ರೆಡಿಯಾಗಿ ಹೋಗಿದೆ. ಸೊ ಈ ರೀತಿಯಾಗಿ ತರಕಾರಿ ಪಲಾವ್ನ ಮಾಡಿ ಲಂಚ್ ಬಾಕ್ಸ್ಗೆ ಇಟ್ಟರೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ನಾನಿವತ್ತು ಸೋಮವಾರ ದಿನಕ್ಕೆ ತರಕಾರಿ ಪಲಾವ್ನ ಲಂಚ್ ಬಾಕ್ಸ್ಗೆ ಇಟ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ತರಕಾರಿ ಪಲಾವ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ತರಕಾರಿನೂ ಸಹ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತರಕಾರಿ ಪಲಾವ್ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ, ಹಾಗೆಯೇ ಒಂದು ಚಾಕ್ಲೇಟ್ ಕಪ್ ಕೇಕ್ನ ಸಹ ಇಟ್ಕೊತಾ ಇದ್ದೀನಿ. ಈಗ ಸೀಸನಲ್ಲಿ ನಮಗಿಲ್ಲಿ ನೇರಳೆ ಹಣ್ಣು ಸಹ ಸಿಗುತ್ತಲ್ವ, ಸೊ ಒಂದು 4 ರಿಂದ 5 ನೇರಳೆ
ಹಣ್ಣನ್ನು ವಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ. ಸೊ ಈಗ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸೋಮವಾರ ದಿನಕ್ಕೆ ಲಂಚ್ ಬಾಕ್ಸ್ ರೆಡಿ ಆಗೋಗಿದೆ. ಸ್ನ್ಯಾಕ್ಸ್ಗೆ ಮತ್ತೊಂದು ಬಾಕ್ಸಲ್ಲಿ ಸ್ವಲ್ಪ ದ್ರಾಕ್ಷಿ, ಬೇಯಿಸ್ಕೊಂಡಿರ್ತಕ್ಕಂಥ ಗೆಣಸನ್ನು ಸಹ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಸೋಮವಾರ ದಿನ ಲಂಚ್ ಬಾಕ್ಸ್ ರೆಡಿ ಆಗಿದ್ದಾದ ನಂತರ ಮಂಗಳವಾರಕ್ಕೆ ನಾನಿಲ್ಲಿ ಪಡ್ಡೂನ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಪಡ್ಡು ಇದು. ಸೊ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋದ್ರಿಂದ. ಸೊ ನಾನಿಲ್ಲಿ 1-2ರಿಂದ 3 ಕಪ್ ಆಗುವಷ್ಟು ದೋಸೆ ಬ್ಯಾಟರ್ ತಗೊಂಡಿದ್ದೀನಿ. ಇಲ್ಲಾಂತಂದರೆ ನೀವು ಇಡ್ಲಿ ಬ್ಯಾಟರ್ನ ಸಹ ತಗೋಬೋದು. ಈಗ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕರಿಬೇವು, 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರಿದುಕೊಂಡಿರ್ತಕ್ಕಂಥ ಕ್ಯಾರೆಟ್, ಹಾಗೆಯೇ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್, 1-2 ಚಿಟಿಕೆ ಆಗುವಷ್ಟು ಮಾತ್ರ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ಸೊ ಮಕ್ಕಳಾದರೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಕ್ಕರೆ ಖಾರ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬ್ಯಾಟರ್ನ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬ ತೆಳ್ಳಗೂ ಇರಬಾರ್ದು, ಹಾಗಂತಂದ್ಬಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾರ್ಮಲ್ ಆಗು ನಾವು ದೋಸೆ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತೀರೋ ಅದೇ ರೀತಿನೇ ನಮಗೆ ಪಡ್ಡುಗೂ ಸಹ ರೆಡಿ ಮಾಡ್ಕೋಬೇಕು ಬ್ಯಾಟರ್ನ. ಈ ರೀತಿ ಪಡ್ಡು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದಾದ ನಂತರ ಪಡ್ಡು ಪ್ಯಾನ್ನ ಸಹ ಆಲ್ರೆಡಿ ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ಈ ರೀತಿ ಬಿಸಿ ಆಗಿದ್ದಾದ ನಂತರ ಒಂದೊಂದು ಹೋಲ್ಸ್ಗೂ ಸಹ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಈ ರೀತಿ ಎಣ್ಣೆ ಹಾಕ್ಕೊಂಡ್ರೆ ಪಡ್ಡು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿಲ್ಲ ಅಂತಂದರೆ ಪಡ್ಡು ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೀವಿಲ್ಲಿ ಎಣ್ಣೆ ಬದಲಾಗಿ ಮಕ್ಕಳಿಗೆ ಎಣ್ಣೆ ಜಾಸ್ತಿ ಬೇಡ ಅಂತಂದವರು ತುಪ್ಪನೂ ಸಹ ತಗೋಬೋದು, ಇಲ್ಲಾಂತಂದರೆ ಎಳ್ಳೆಣ್ಣೆನೂ ಸಹ ತಗೋಬೋದು, ಇಲ್ಲಾಂತಂದರೆ ಆಲಿವ್ ಆಯಿಲ್ ಬರುತ್ತಲ್ವಾ, ಸೊ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಪಡ್ಡುಗೆ. ಈ ರೀತಿ ನೋಡಿ ಸ್ವಲ್ಪನೇ ಪಡ್ಡುನ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ 1-2 ನಿಮಿಷ ಹಾಗೆ ಬಿಟ್ಬಿಡಿ. 1-2 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಈ ರೀತಿ ಸೌಟಲ್ಲಿ ತಿರುಗಿಸ್ಕೋಬೇಕು. ಇಲ್ಲಾಂತಂದರೆ ಪಡ್ಡುನ ತಿರುಗಿಸೋದಕ್ಕೆ ಅಂತಂದ್ಬಿಟ್ಟು ಸಿಗತ್ತೆ. ಸೊ ನೀವು ಅದರಲ್ಲೂ ಸಹ ತಿರುಗಿಸ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಈ ರೀತಿ ಸ್ಪೂನಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಒಂದೊಂದು ಪಡ್ಡುನೇ. ಈ ರೀತಿ ತಿರುಗಿಸ್ಕೊಂಡಿದ್ದಾದ ನಂತರ ನೀವು ಬೇಕು ಅಂತಂದರೆ ಸ್ವಲ್ಪ ತುಪ್ಪನೂ ಸಹ ಹಾಕ್ಕೋಬೋದು, ಫ್ಲೇವರ್ ಇಷ್ಟಪಡೋರು ಮಕ್ಕಳು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಮತ್ತೊಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಸೊ ಪಡ್ಡುನ ನೋಡ್ಕೊಳ್ಳಿ, ಚೆಕ್ ಮಾಡ್ಕೋಬೇಕು ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಸೊ ಪಡ್ಡು ಸ್ವಲ್ಪ ಬ್ಯಾಟರ್ ಅನ್ನೋದು ಹೋಲ್ಸಲ್ಲಿ ಕಡಿಮೆ ಹಾಕ್ಕೊಂಡ್ರೆ ಒಳಗಡೆ ತನಕ ಕರೆಕ್ಟಾಗಿ ಬೇಯುತ್ತೆ. ತುಂಬ ಫಿಲ್ ಮಾಡಿಬಿಟ್ರೆ ನಮಗೆ ಪಡ್ಡು ಒಳಗಡೆ ಮಧ್ಯದಲ್ಲಿ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹೋಲ್ಸಲ್ಲಿ ನಾವು ಪಡ್ಡು ಬ್ಯಾಟರ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಒಳಗಡೆ ತನಕ ಬೇಯುತ್ತೆ. ಸೊ ಒಂದೊಂದು ಪಡ್ಡು ಬೆಂದಾದ ನಂತರ ಈ ರೀತಿ ಒಂದೊಂದು ಹೋಲ್ ಖಾಲಿ ಆದಾಗ ಸ್ವಲ್ಪ ಬ್ಯಾಟರ್ನ ಹಾಕ್ಕೊಂಡು ಉಳಿದಿರ್ತಕ್ಕಂಥದ್ದು ಬೇಯ್ತಾ ಬರುತ್ತಲ್ವ ಅದನ್ನು ತೆಗೆದು ಪ್ಲೇಟಲ್ಗೆ ಇಲ್ಲಂತಂದರೆ ಹಾಟ್ ಬಾಕ್ಸಲ್ಗೆ ತೆಗೆದಿಟ್ಕೊಳ್ಳೋದು ಅಷ್ಟೇ. ಸೊ ಈ ರೀತಿ ಒಂದು ಬ್ಯಾಚ್ ಪಡ್ಡುನ ರೆಡಿ ಮಾಡ್ಕೊಂಡಿದ್ದಾದ ನಂತರ ಉಳಿದಿರ್ತಕ್ಕಂಥ ಹಿಟ್ಟನ್ನು ಸಹ ಸೇಮ್ ಇದೇ ರೀತಿನೇ ಮಾಡಿ ಹಾಟ್ ಬಾಕ್ಸಲ್ಗೆ ಇಲ್ಲಾಂತಂದರೆ ಈ ರೀತಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋರು ಡೈರೆಕ್ಟಾಗಿ ಪ್ಲೇಟ್ಗೂ ಸಹ ತಗೋಬೋದು. ಸೊ ಈಗ ನೋಡಿ ನಮಗಿಲ್ಲಿ ಪಡ್ಡು ಅನ್ನೋದು ರೆಡಿ ಆಗಿದ್ದಾದ ನಂತರ ನಾನಿಲ್ಲಿ ಮಂಗಳವಾರ ಲಂಚ್ ಬಾಕ್ಸ್ಗೆ ಪಡ್ಡು ಜೊತೆಗೆ ಸ್ವಲ್ಪ ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಬೂಲ್ ಕಡಲೆ ತಗೊಂಡಿದ್ದೀನಿ. ಈ ಕಾಬೂಲ್ ಕಡಲೆಗೆ ಸ್ವಲ್ಪ ಲೈಟಾಗಿ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಹಾಗೆಯೇ ಸ್ವಲ್ಪ ಆಗುವಷ್ಟು ಸಾಲ್ಟ್ ತಗೊಂಡಿದ್ದೀನಿ. ಆಲ್ರೆಡಿ ಬೇಯಿಸೋವಾಗ ಸಾಲ್ಟ್ ಹಾಕಿರ್ತೀನಿ. ಸೊ ಹಾಗಾಗಿ ಲೈಟಾಗಿ ಸ್ಪ್ರಿಂಕಲ್ ಮಾಡಿಕೊಂಡು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ 1 ಬಾಳೆಹಣ್ಣು, ಹಾಗೆಯೇ 1 ಫ್ಲಾಕ್ ಸೀಡ್ಸು ಲಡ್ಡು ತಗೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ಲಾಕ್ ಸೀಡ್ಸ್ ಲಡ್ಡು. ಜೊತೆಗೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಕಾಬೂಲ್ ಕಡಲೆ ಅದನ್ನೇ ತಗೊಂಡಿದ್ದೀನಿ. ಸೊ ಮಂಗಳವಾರ ಲಂಚ್ ಬಾಕ್ಸ್ ಅನ್ನೋದು ಆರಾಮಾಗಿ ರೆಡಿ ಆಗೋಯ್ತು. ನೆಕ್ಸ್ಟ್ ಬುಧವಾರಕ್ಕೆ ನಾನಿಲ್ಲಿ ಸಿಂಪಲ್ ಆಗಿ ಮೊಸರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬಿಸಿಯಾಗಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ರೈಸ್ನ ಸಾಫ್ಟಾಗಿ ಬೇಯಿಸ್ಕೊಂಡಿರುವಂಥದ್ದು 1-2 ಕಪ್ ಆಗುವಷ್ಟು ತಗೊಂಡಿದ್ದೀನಿ ಬೌಲಲ್ಗೆ. ಸೊ ಈಗ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ರೈಸ್ ಅನ್ನೋದು ಸ್ವಲ್ಪ ಮೆತ್ತಗಾಗಬೇಕು. ಜೊತೆಗೆ ಈ ರೈಸ್ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಸೌಟನ್ನು ತಗೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ರೈಸ್ ಅನ್ನೋದು ಈ ರೀತಿ ಮೆತ್ತಗೆ ರೆಡಿ ಆಗೋಗುತ್ತೆ. ಈಗ ರೈಸ್ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1/2 ಕಪ್ ಆಗುವಷ್ಟು ಕಾಯಿಸಿ ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕಿ ಒಂದ್ಸಲ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ನಾವು ರೈಸನ್ನು ಹಾಲು ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ
ಮಾಡಿಕೊಂಡ್ರೆ ಈಗ ಜಸ್ಟ್ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು. ಚಿಕ್ಕ ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆನ ಸಹ ಹಾಕಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಕಡಲೆಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಲಿನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಸಹ ಹಾಕಿ ಗೋಡಂಬಿನೂ ಸಹ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ 1 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ಸಹ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಅನ್ನೋದು ಕಲರ್ ಬರಬೇಕು. ಈ ರೀತಿ ಬಂದಾದ ನಂತರ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಸಹ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗುನ ಸಹ ಹಾಕಿ ಲೋ ಫ್ಲೇಮ್ನಲ್ಲಿ ಈ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾನಿಲ್ಲಿ ಹಾಲನ್ನು ಹಾಕಿ ರೈಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ವ, ಇದರಲ್ಲಿಗೆ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರಿದುಕೊಂಡಿರ್ತಕ್ಕಂಥ ಕ್ಯಾರೆಟ್, 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರೈಸ್ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1-2 ಕಪ್ ಆಗುವಷ್ಟು ಮೊಸರು, ಹಾಗೆಯೇ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಆ ಒಗ್ಗರಣೆ ಪೂರ್ತಿಯಾಗಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ಬೇಕು ಅಂತಂದರೆ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ದ್ರಾಕ್ಷಿ, ಹಾಗೆಯೇ ಸ್ವಲ್ಪ ದಾಳಿಂಬೆ ಬೀಜನ ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಮತ್ತೊಂದು 1/4 ಕಪ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಹಾಕ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇಲ್ಲಿ ಹಾಲನ್ನು ಅಡ್ಜಸ್ಟ್ ಮಾಡ್ಕೋಬೋದು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರಬೇಕು ಅನ್ನೋದು. ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ನಮಗಿಲ್ಲಿ ಮೊಸರನ್ನ ಈ ವಿಧಾನದಲ್ಲಿ ಇರಬೇಕು. ಈ ಕನ್ಸಿಸ್ಟೆನ್ಸಿಗೆ ನಾವು ಹಾಲನ್ನು ಹಾಕಿ ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನಮಗೆ ಬುಧವಾರ ದಿನಕ್ಕೆ ಅಂದರೆ 3ನೇ ದಿನಕ್ಕೆ ನಮಗಿಲ್ಲಿ ಮೊಸರನ್ನ ಅನ್ನೋದು ಸಹ ರೆಡಿಯಾಗೋಗಿದೆ ಸಿಂಪಲ್ ಆಗಿ. ಸೊ ಈ ರೀತಿ ಮೊಸರನ್ನ ರೆಡಿ ಮಾಡಿಕೊಂಡು ಲಂಚ್ ಬಾಕ್ಸ್ಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಈ ಲಂಚ್ ಬಾಕ್ಸ್ ಜೊತೆಗೆ ನಾನಿವತ್ತು ಸ್ನ್ಯಾಕ್ಸ್ ಆಗಿ ಸಿಂಪಲ್ ಆಗಿ ದ್ರಾಕ್ಷಿನ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ. ಜೊತೆಗೆ ಸೌತೆಕಾಯಿನ ಸಹ 1-2-3 ಪೀಸು, ಹಾಗೆಯೇ ನೆನೆಸಿಟ್ಕೊಂಡಿರ್ತಕ್ಕಂಥ ಬಾದಾಮನ್ನ ಮೇಲ್ಗಡೆ ಸಿಪ್ಪೆ ತೆಗೆದುಕೊಂಡು ಬುಧವಾರ ದಿನಕ್ಕೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ದ್ರಾಕ್ಷಿನೇ ತಗೊಂಡಿದ್ದೀನಿ. ದ್ರಾಕ್ಷಿ ಬದಲಾಗಿ ದಾಳಿಂಬೆ ಬೀಜನೂ ಸಹ ತಗೋಬೋದು, ಇಲ್ಲಾಂತಂದರೆ ಆಪಲ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಮಕ್ಳು ಯಾವ್ದು ತಿಂತಾರೋ ಅದನ್ನು ತಗೋಬೋದು. ನೆಕ್ಸ್ಟ್ ನಾನಿಲ್ಲಿ ಗುರುವಾರ ದಿನಕ್ಕೆ ಪನ್ನೀರ್ ರೋಲ್ ಮಾಡ್ಕೊತಾ ಇದ್ದೀನಿ. ಈಗ ಬೌಲಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು, 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಯಲ್ಲಿ ರಬ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ವಲ್ಪ ಹಾಕೋದ್ರಿಂದ ನಮಗೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪನೇ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೀರು ಹಾಕಿದಾದ ನಂತರ ಒಂದು 4-5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಮೀಡಿಯಮ್ ಸಾಫ್ಟ್ ಆಗಿರಬೇಕು ಹಿಟ್ಟು ಅನ್ನೋದು. ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 15-20 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಿಟ್ಟು ನೆನಿಬೇಕು. ಈಗ ಚಿಕ್ಕ ಬೌಲಲ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮಗಿಲ್ಲಿ ಪನ್ನೀರ್ ಮಸಾಲೆಗೆ ಬೇಕಾಗಿರುವಂತಹದ್ದು ಮಸಾಲೆ ರೆಡಿ ಮಾಡ್ಕೊತಾ ಇರುವಂಥದ್ದು. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಸಹ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪನ್ನೀರ್ ಮಸಾಲೆಗೆ ಈ ರೀತಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾದ ನಂತರ ಈ ಮಸಾಲೆನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆಯೇ 150 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಕೈ ಬಿಡದಂತೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸೊ ನೋಡಿ, ಈ ರೀತಿ ಗಟ್ಟಿ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಇದೇ ಪ್ಯಾನಲ್ಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, 1/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್, 1/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್, 1/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಬೇಜ್, 1/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕಿ ಹೈ ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಪನ್ನೀರ್ ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದನ್ನು ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ಪನ್ನೀರ್ ರೋಲ್ಗೆ ಬೇಕಾಗಿರುವಂಥದ್ದು ಪನ್ನೀರ್ ಮಸಾಲೆ ಅನ್ನೋದು ರೆಡಿ ಮಾಡ್ಕೊಂಡಿದ್ದು ಆಗಿದೆ ಸಿಂಪಲ್ ಆಗಿ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ, ಫ್ಲೇಮ್ನ ಆಫ್ ಮಾಡಿಕೊಂಡು. ಸೊ ಅಷ್ಟರಲ್ಲಿ ನಮಗಿಲ್ಲಿ ಹಿಟ್ಟು ಅಷ್ಟೇ ಒಂದು 20 ನಿಮಿಷ ಆಗಿರುತ್ತೆ ನೋಡಿ. ಈಗ ಮತ್ತೊಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು
ಮಾಡ್ಕೊತ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿದ್ದು ಆದ ನಂತರ ಒಂದು 4ರಿಂದ 5 ಉಂಡೆ ಮಾಡ್ಕೊಳ್ಳಿ ಈಕ್ವಲ್ ಆಗಿ. ಸೊ ಈ ರೀತಿ ಉಂಡೆ ಮಾಡ್ಕೊಂಡಿದ್ದಾದ ನಂತರ ಒಂದೊಂದು ಉಂಡೆನೇ ತಗೊಂಡು ಈ ರೀತಿ ಕೈ ಮಧ್ಯದಲ್ಲಿ ಇಟ್ಬಿಟ್ಟು ರೌಂಡಾಗಿ ಮಾಡ್ಕೊತ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಬೌಲಲ್ಗೆ ತೆಗೆದಿಟ್ಕೊಳ್ಳಿ. ಎಲ್ಲ ಉಂಡೆನೂ ಸಹ ಸೇಮ್ ಇದೇ ರೀತಿನೇ ಮಾಡಿಕೊಂಡು ಒಂದೊಂದು ಉಂಡೆನೇ ತಗೊಂಡು ನಾವು ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಹುರಿದಿರ್ತಕ್ಕಂಥ ಉಂಡೆ ಅನ್ನೋದು ಡ್ರೈ ಆಗಬಾರ್ದು, ಹಾಗಾಗಿ ಅದ್ರ ಮೇಲ್ಗಡೆ ಪ್ಲೇಟು ಇಲ್ಲಾಂತಂದರೆ ಬಟ್ಟೆನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಉಂಡೆನ ತಗೊಂಡು ಈ ರೀತಿ ವುಡ್ಡನ್ ಮನೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಉಂಡೆ ತಗೊಂಡಿದ್ರಲ್ವ ಅದನ್ನು ಅಷ್ಟೇ ಈ ರೀತಿ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಚಪಾತಿ ರೋಲರಲ್ಲಿ ರೋಲ್ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಹಿಟ್ಟಿನ ಅವಶ್ಯಕತೆ ಇದ್ದರೆ ಸ್ವಲ್ಪನೇ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕಾಗತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇಲ್ಲಿ ರೋಲ್ ಮಾಡ್ಕೋಬೋದು ಚಪಾತಿನ. ಈ ರೀತಿ ರೋಲ್ ಮಾಡ್ಕೊಂಡಿದ್ದಾದ ನಂತರ ನಾವು ಇದ್ರ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿನೂ ಸಹ ಹಾಕ್ಕೋಬಾರ್ದು. ಈ ರೀತಿ ಸ್ವಲ್ಪ ಲೈಟಾಗಿ ಒನ್ ಟೈಮ್ ನಾವು ಈ ರೀತಿ ಗ್ರೀಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಡಸ್ಟ್ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಈ ರೀತಿ ಡಸ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿ ನೋಡ್ತಿರ್ಬೋದು ವಿಡಿಯೋದ್ರಲ್ಲಿ ಈ ರೀತಿ ರೋಲ್ ಮಾಡ್ಕೊತ ಬರಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಆ ಚಪಾತಿ ಅನ್ನೋದು ಲೇಯರ್ ಆಗಿ ಚೆನ್ನಾಗಿ ಕಾಣುತ್ತೆ. ಅಷ್ಟೇ, ಲೇಯರ್ ಅನ್ನೋದು ಬರೋದಿಲ್ಲ, ಜಸ್ಟ್ ನಮ್ಗೆ ನೋಡೋದಕ್ಕೆ ರೌಂಡ್ ಶೇಪಲ್ಲಿ ಲೇಯರ್ ಟೈಪ್ ಕಾಣುತ್ತೆ. ಸೊ ಈ ರೀತಿಯಾಗಿ ಮತ್ತೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ರೀತಿ ಚಕ್ರ ಟೈಪಲ್ಲಿ ಮತ್ತೆ ರೋಲ್ ಮಾಡಿಕೊಂಡು ಕೊನೆಯಲ್ಲಿರುತ್ತಲ್ವ ಅದನ್ನು ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಚಪಾತಿ ಅಂದರೆ ಎಲ್ಲ ಉಂಡೆನೂ ಸಹ ನಾವು ಸೇಮ್ ಇದೇ ರೀತಿನೇ ನಾನಿಲ್ಲಿ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ. ಈಗ ಮತ್ತೆ ಇದನ್ನು ನಾವು ರೋಲ್ ಮಾಡ್ಕೋಬೇಕಾಗತ್ತೆ. ಈಗ ಒಂದೊಂದನ್ನೇ ತಗೊಂಡು ಮತ್ತೆ ಹುರಿದಿರ್ತಕ್ಕಂಥದ್ದು ಡ್ರೈ ಆಗಬಾರ್ದು, ಆವಾಗ ಚಪಾತಿ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಪ್ಲೇಟ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ತಗೊಂಡಿದ್ರಲ್ವ ಅದನ್ನು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಚಪಾತಿ ರೋಲರಲ್ಲಿ ರೋಲ್ ಮಾಡ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಬೇಡಿ ಇವಾಗ. ಸೊ ಲೈಟಾಗಿ ಮೇಲ್ಗಡೆ ಪ್ರೆಸ್ ಮಾಡ್ಕೊತ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾವು ಚಪಾತಿನ ರೋಲ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಮಧ್ಯ ನಿಮ್ಗೇನಾದರೂ ಅಂಟ್ಕೊತಿದೆ ಈ ಚಪಾತಿ ಅನ್ನೋವಾಗ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಡಸ್ಟ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು ಈ ವಿಧಾನದಲ್ಲಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ. ಸೊ ಈ ರೀತಿಯಾಗಿ ನಾವು ಚಪಾತಿನ ರೋಲ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ನಾವಿವಾಗ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಆಲ್ರೆಡಿ ನಾನಿಲ್ಲಿ ತವಾನು ಸಹ ಬಿಸಿ ಆಗೋದಕ್ಕೆ ಇಕ್ಕಿದೆ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ದೋಸೆ ತವಾನ. ಸೊ ಆವಾಗ ಚಪಾತಿನ ಹಾಕ್ಕೊಂಡು ಲೈಟಾಗಿ ಈ ರೀತಿ ಬಬಲ್ಸ್ ಬರುವಂತಹ ಟೈಮಲ್ಲಿ ಟರ್ನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ, ರೋಸ್ಟ್ ಮಾಡ್ಕೊಳ್ಳೋದು. ಎರಡು ಕಡೆನೂ ಈ ರೀತಿಯಾಗಿ ಎಣ್ಣೆನ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನಾವು ಚಪಾತಿನ ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲಿ ನಾವು ಚಪಾತಿನ ರೋಸ್ಟ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬಂದುಬಿಡುತ್ತೆ, ಸಾಫ್ಟಾಗಿ ಬರೋದಿಲ್ಲ ಚಪಾತಿ ಅನ್ನೋದು. ಹಾಗಾಗಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಈ ರೀತಿ ಮಧ್ಯದಲ್ಲಿ ತಿರುಗಿಸ್ಕೊತ ಪ್ರೆಸ್ ಮಾಡ್ಕೊತ ಈವನ್ ಆಗಿ ಚಪಾತಿನ ರೋಸ್ಟ್ ಮಾಡಿಕೊಂಡು ಹಾಟ್ ಬಾಕ್ಸಲ್ಗೆ ಇಲ್ಲಾಂತಂದರೆ ಪ್ಲೇಟಲ್ಗೆ ತೆಗೆದುಕೊಳ್ಳಿ. ಸೊ ಎಲ್ಲನೂ ಸಹ ಇದೇ ರೀತಿನ ನಾವು ಎಷ್ಟು ಉಂಡೆ ಮಾಡ್ಕೊಂಡಿರ್ತೀರೋ ಅಷ್ಟು ಉಂಡೆನೂ ಸಹ ಚಪಾತಿನ ರೆಡಿ ಮಾಡ್ಕೊಂಡು ತಗೋಬೇಕು. ಈಗ ನಾನಿಲ್ಲಿ 5 ಉಂಡೆ ಮಾಡ್ಕೊಂಡು ತಗೊಂಡಿದ್ನಲ್ವ, ಸೊ ಹಾಗಾಗಿ 5 ಚಪಾತಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದೊಂದು ಚಪಾತಿನೇ ತಗೊಂಡು ಇದ್ರ ಮೇಲ್ಗಡೆ 1 ಟೀ ಸ್ಪೂನ್ ಆಗುವಷ್ಟು ಮಯೋನೇಸ್ ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ನ ಹಾಕಿ ಎರಡನ್ನು ಮಿಕ್ಸ್ ಮಾಡ್ಕೊತ ಇದನ್ನು ಚಪಾತಿ ಫುಲ್ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ. ಸೊ ಮಕ್ಕಳಿಗಾಗಿರೋದ್ರಿಂದ ಈ ರೀತಿ ಮೊದಲೇ ನಾವು ಎರಡನ್ನು ಮಿಕ್ಸ್ ಮಾಡಿ ಚಪಾತಿಗೆ ಸ್ಪ್ರೆಡ್ ಮಾಡಿ ಆಮೇಲೆ ನಾವು ಈ ರೀತಿ ಪನ್ನೀರನ್ನು ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದನ್ನು ಮಧ್ಯದಲ್ಲಿ ಈ ರೀತಿಯಾಗಿ ಹಾಕಿ ರೋಲ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಸೀಲ್ ಮಾಡ್ಕೋಬೇಕು ಟೈಟಾಗಿ ಈ ರೀತಿ. ನೀವು ಬೇಕು ಅಂತಂದರೆ ಮಕ್ಕಳಿಗೆ ಜಾಸ್ತಿ ತರಕಾರಿ ತಿನ್ನೋರು ಅಂತಂದರೆ ಇನ್ನೂ ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಗ್ರೀನ್ ಚಟ್ನಿ, ಇಲ್ಲಾಂತಂದರೆ ಚಿಲ್ಲಿ ಪೌಡರ್, ಇಲ್ಲಾಂತಂದರೆ ಚಿಲ್ಲಿ ಸಾಸ್ ಆ ರೀತಿ ಬರುತ್ತಲ್ವ ಅದನ್ನೆಲ್ಲನೂ ಸಹ ಹಾಕ್ಕೋಬೋದು. ಸೊ ನನ್ನ ಮಗಳಿಗೆ ಖಾರ ಅನ್ನೋದು ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ತರಕಾರಿನೂ ಸಹ ಈ ರೀತಿ ಜಾಸ್ತಿ ಹಾಕಿದ್ರೆ ತಿಂದೇ ಇರ್ತಾರಲ್ವ, ಹಾಗಾಗಿ ಇಷ್ಟೇ ಸಾಕು. ಈಗ ಬಾಕ್ಸ್ಗೆ ಪನ್ನೀರ್ ರೋಲನ್ನು ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ ಸ್ನ್ಯಾಕ್ಸ್ಗೆ ಕಿವಿ ಫ್ರೂಟನ್ನು ಸಹ ಕಟ್ ಮಾಡಿ ತಗೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಕೆಚಪ್ಪು ಮಯೋನಸ್ನ ಸಹ ಬಾಕ್ಸ್ಗೆ ತಗೊಂಡಿದ್ದೀನಿ. ಸ್ನ್ಯಾಕ್ಸಾಗಿ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಆಪಲ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಗುರುವಾರ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾನಿಲ್ಲಿ ಶುಕ್ರವಾರ ಬಾಕ್ಸ್ಗೆ ಕ್ಯಾಬೇಜ್ ಹಾಗೆಯೇ ಬಟಾಣಿ ಚಿತ್ರಾನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಆಲ್ರೆಡಿ 250 ಗ್ರಾಮ್ ಆಗುವಷ್ಟು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೈಸನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸಿಂಪಲ್ಲಾಗಿ ನಾವಿವಾಗ ಬಟಾಣಿ ಕ್ಯಾಬೇಜ್ ಚಿತ್ರಾನ್ನ ರೆಡಿ ಮಾಡ್ಕೋಬೇಕು. ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನ
ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 2-3 ಹಸಿಮೆಣಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು, ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗುನ ಸಹ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿನ ಒಂದು 50 to 60% ಆಗುವಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕು. ಈಗ ಇದ್ರಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿನ ಹಾಕ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಕ್ಯಾಬೇಜನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಯಾಬೇಜು ಹಾಗೆಯೇ ಬಟಾಣಿನ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 4 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಮತ್ತೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗಬೇಕು ಕ್ಯಾಬೇಜು. ಈ ರೀತಿ ಕ್ಯಾಬೇಜು ಬಟಾಣಿ ಚೆನ್ನಾಗಿ ಸಾಫ್ಟ್ ಆಗಿದ್ದಾದ ನಂತರ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ರಲ್ವ ರೈಸು, ಅದನ್ನು ಹಾಕ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜಲ್ಲಿರುವಂಥದ್ದು ನಿಂಬೆ ಹಣ್ಣಿನ ರಸ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಫ್ಲೇವರ್ಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ರೈಸ್ಗೆ ಮಿಕ್ಸ್ ಮಾಡ್ಕೋಬೇಕು. ಈ ಬಟಾಣಿ ಕ್ಯಾಬೇಜ್ ಮಸಾಲೆ ಎಲ್ಲನೂ ರೈಸ್ಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಆ ರೀತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಮ್ಗೆ ಇವಾಗ ಆರೋಗ್ಯಕರವಾದಂತಹ ಶುಕ್ರವಾರ ಲಂಚ್ ಬಾಕ್ಸ್ಗೆ ಕ್ಯಾಬೇಜ್ ಬಟಾಣಿ ಚಿತ್ರಾನ್ನ ಅನ್ನೋದು ರೆಡಿ ಆಗೋಗುತ್ತೆ. ಸೊ ಈಗ ಬಾಕ್ಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸ್ನ್ಯಾಕ್ಸ್ ಆಗಿ ನಾನು ಮಧ್ಯಾಹ್ನಕ್ಕೆ ಪನ್ನೀರ್ ಫ್ರೈ ಹಾಗೇನೆ ಸಿಂಪಲ್ ಆಗಿ ನಾನಿಲ್ಲಿ ಹೆಸರು ಕಾಳನ್ನು ಸಹ ಬೇಯಿಸಿ ತಗೊಂಡಿದ್ದೀನಿ. ಈಗ ಶುಕ್ರವಾರ ಲಂಚ್ ಬಾಕ್ಸ್ಗೆ ಸಿಂಪಲ್ ಆಗಿ ಕ್ಯಾಬೇಜ್ ಬಟಾಣಿ ಚಿತ್ರಾನ್ನನೂ ಸಹ ರೆಡಿ ಮಾಡ್ಕೊಂಡಿದ್ದು ಆಗಿದೆ. ಸ್ನ್ಯಾಕ್ಸ್ಗೆ ನಾನಿಲ್ಲಿ ಹೆಸರು ಕಾಳನ್ನೇ ತಗೊಂಡಿದ್ದೀನಿ, ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ. ಶುಕ್ರವಾರ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಂಡಿದ್ದು ಆದ ನಂತರ ಶನಿವಾರಕ್ಕೆ ನಾನಿಲ್ಲಿ ಚೌಚೌ ಬಾತ್ನ ಮಾಡ್ಕೊತಾ ಇದ್ದೀನಿ. ಮೊದಲು ಈ ರೀತಿಯಾಗಿ ಬಿಸಿ ಬಿಸಿಯಾದ ಖಾರ ಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ. ಕಡಾಯಿಗೆ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗಿದ್ದಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ 2-3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚ್ ಆಗುವಷ್ಟು ಸಣ್ಣದಾಗಿ ಶುಂಠಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು, 1 ಈರುಳ್ಳಿನ ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗುನ ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಈ ರೀತಿ ಮಿಕ್ಸ್ ಮಾಡ್ಕೊತಾ ಒಂದು 50% ಆಗುವಷ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ ನಂತರ ತರಕಾರಿ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಹಸಿ ಬಟಾಣಿ, 1/4 ಕಪ್ ಆಗುವಷ್ಟು ಬೀನ್ಸು, 1/4 ಕಪ್ ಆಗುವಷ್ಟು ಕ್ಯಾರೆಟ್ನ ಸಹ ಸಣ್ಣದಾಗಿ ಎಲ್ಲನೂ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3-4 ನಿಮಿಷ ಈ ತರಕಾರಿನ ಒಗ್ಗರಣೆ ಜೊತೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಚಿರೋಟಿ ರವೆ, ಅಂದರೆ ಒಂದು 250 ಗ್ರಾಮ್ ಆಗುವಷ್ಟು ಚಿರೋಟಿ ರವೆನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆ ಜೊತೆಯಲ್ಲಿ ತರಕಾರಿ ರವೆ ಎಲ್ಲನೂ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಖಾರ ಬಾತ್ ಅನ್ನೋದು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ರವೆ ಫ್ರೈ ಮಾಡ್ಕೊಂಡಿದ್ದಾದ ನಂತರ 1 ಟೊಮೊಟೊನ ಸಹ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿ ಹಾಗೆಯೇ 1/4 ಟೀ ಸ್ಪೂನ್ ಅರಿಶಿನ ಸಹ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ರವೆ, ಟೊಮೆಟೊ, ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ಪಕ್ಕದಲ್ಲಿ ಆಲ್ರೆಡಿ ನೀರನ್ನು ಸಹ ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ರವೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 4 ಕಪ್ ಆಗುವಷ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಕುದೀತಾ ಇರ್ತಕ್ಕಂಥ ನೀರನ್ನು ಇಲ್ಲಿ ರವೆ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ರಲ್ವ ಇದರಲ್ಲಿಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕ್ಕೋಬಾರ್ದು, ಕುದಿಯುತ್ತೆ ಚೆನ್ನಾಗಿ, ಆವಾಗ ಕೈ ಮೇಲೆ ಎಗರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ರವೆನ ಬೇಯಿಸ್ಕೋಬೇಕು. ಈ ರೀತಿ ರವೆ ಚೆನ್ನಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸ್ವಲ್ಪ ಹಾಗೆಯೇ ಫ್ಲೇವರ್ಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಹಾಕ್ಕೊತಾ ಇದ್ದೀನಿ. ತುಪ್ಪ ಬೇಡ ಅಂತಂದವರು ಸ್ಕಿಪ್ ಮಾಡ್ಬೋದು, ಬಟ್ ಹಾಕೋದ್ರಿಂದ ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ.
ಈಗ ನೋಡಿ ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣಿನ ರಸ ಸಹ ಹಾಕ್ಕೊತಾ ಇದ್ದೀನಿ ಇವಾಗ. ಮತ್ತು ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೋಬೇಕು. ಸೊ ಈಗ ಸಾಫ್ಟಾಗಿ ಅನಿಸುತ್ತೆ, ಇದು ಸ್ವಲ್ಪ ತಣ್ಣಗಾದಂತೆ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ, ಇದು ತಣ್ಣಗಾದಂತೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಈ ರೀತಿ ನಾವು ಖಾರ ಬಾತ್ ಅನ್ನೋದು ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಕೇಸರಿ ಬಾತ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾನಿಲ್ಲಿ ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1/4 ಕಪ್ ಆಗುವಷ್ಟು ಎಣ್ಣೆ. ಈ ರೀತಿ ಎಣ್ಣೆ ತುಪ್ಪ ಎರಡನ್ನು ತಗೊಂಡು ನಾವು ಕೇಸರಿ ಬಾತ್ ಮಾಡೋದ್ರಿಂದ ಕೇಸರಿ ಬಾತು ತುಂಬ ಹೊತ್ತು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಈಗ ಈ ರೀತಿ ಎಣ್ಣೆ ತುಪ್ಪ ಮಿಕ್ಸ್ನ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ. ಇದನ್ನು ಯಾವಾಗ ಹಾಕೋದು ಅಂತಂದ್ಬಿಟ್ಟು ಮುಂದೆ ನೋಡ್ತಾ ಹೋಗಿ. ಈಗ ಎಣ್ಣೆ ತುಪ್ಪ ಜೊತೆಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬಾದಾಮಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಆದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿ, ಹಾಗೆಯೇ 1 ಕಪ್ ಆಗುವಷ್ಟು ಚಿರೋಟಿ ರವೆ. ತುಪ್ಪ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ನಾನಿಲ್ಲಿ ಎಲ್ಲನೂ ಮೆಷರ್ಮೆಂಟ್ಸಿ ಮಾಡಿ ತಗೊತಾ ಇರೋದು. ಈ ಅಳತೆ ಪ್ರಕಾರ ಮಾಡಿಕೊಂಡ್ರೆ ನಮಗೆ ಕೇಸರಿ ಬಾತ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಯಾವುದೇ ಕಪ್ ತಗೊಳ್ಳಿ, ಬಟ್ ಎಲ್ಲನೂ ಒಂದೇ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡಿ ತಗೋಬೇಕು. ಸೊ ರವೆ ಈ ರೀತಿ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಆಲ್ರೆಡಿ ನಾನಿಲ್ಲಿ ನೀರನ್ನು ಸಹ ಬಿಸಿ ಮಾಡ್ಕೊಂಡಿದ್ದೀನಿ. ರವೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 3 ಕಪ್ ಆಗುವಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬಂದಿರತಕ್ಕಂಥ ರವೆ ಜೊತೆಯಲ್ಲಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಎಲ್ಲ ನೀರನ್ನು ಸಹ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ ರವೆ ಬೆಂದಾದ ನಂತರ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಇದ್ರಲ್ಗೇನೆ 1/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಸಕ್ಕರೆ 1 ಕಪ್ಪಿಂದ 1.5 ಕಪ್ ಆಗುವಷ್ಟು ಸಕ್ಕರೆನ ತಗೋಬೋದು. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಗೆಯೇ 1/4 ಕಪ್ ಆಗುವಷ್ಟು ಟೋಟಲ್ ಆಗಿ 1/4 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಕರೆಕ್ಟಾಗಿ ಸ್ವೀಟ್ ಅನ್ನೋದು ಸರಿ ಹೋಗುತ್ತೆ. ಸೊ ಸಕ್ಕರೆನ ಲೋ ಫ್ಲೇಮ್ನಲ್ಲಿ ಈ ರೀತಿ ಕರಗಿಸ್ಕೊಂಡಿದ್ದಾದ ನಂತರ ಒಂದು 5ರಿಂದ 6 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಫ್ರಾನ್ ವಾಟರ್ ಹಾಕ್ಕೊತಾ ಇದ್ದೀನಿ. ಕುಂಕುಮ ನೀರನ್ನು ಹಾಕ್ಕೊತಾ ಇದ್ದೀನಿ. ಕಲರ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಈ ರೀತಿ ಕುಂಕುಮ ಹೂ ಇಲ್ಲ ಅಂತಂದವರು ನೀವು ಫುಡ್ ಕಲರ್ನ ಸಹ ಹಾಕ್ಕೋಬೋದು. ಈಗ ನಾವು ಸ್ಟಾರ್ಟಿಂಗಲ್ಲಿ ಎಣ್ಣೆ ತುಪ್ಪ ಮಿಕ್ಸ್ನ ಎತ್ತಿಟ್ಕೊಂಡಿದ್ರಲ್ವ, ಸೊ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದ್ಸಲ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಹಾಗೆ ಬಿಟ್ಬಿಡಿ. ಅಂದರೆ ನಮಗಿಲ್ಲಿ ಕೇಸರಿ ಬಾತಲ್ಲಿ ಈ ರೀತಿ ಎಣ್ಣೆ ತುಪ್ಪ ಮಿಕ್ಸ್ ಅನ್ನೋದು ಬಿಡ್ತಾ ಬರುತ್ತೆ ಸೈಡ್ಸಲ್ಲಿ. ಸೊ ಈ ರೀತಿಯಾಗಿ ನಾವು ಕೇಸರಿ ಬಾತ್ನ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ ನಮ್ಗೆ ಇವಾಗ ತುಂಬಾ ಪರ್ಫೆಕ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುವಂತಹ ಕೇಸರಿ ಬಾತ್ನು ಸಹ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ನಮಗಿಲ್ಲಿ ಶನಿವಾರ ಲಂಚ್ ಬಾಕ್ಸ್ಗೆ ಚೌಚೌ ಬಾತ್ ಅನ್ನೋದು ರೆಡಿ ಆಗೋಗಿದೆ. ಈಗ ಬಾಕ್ಸ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಖಾರ ಬಾತ್ ಹಾಗೆಯೇ ಕೇಸರಿ ಬಾತ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಸೌತೆಕಾಯಿ ಹಾಗೆಯೇ ಸಣ್ಣಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್, ಸೊ ನೆನೆಸಿಟ್ಕೊಂಡಿರ್ತಕ್ಕಂಥ ಬಾದಾಮಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಶನಿವಾರ ಲಂಚ್ ಬಾಕ್ಸ್ನು ಸಹ ಚೌಚೌ ಬಾತ್ನ ರೆಡಿ ಮಾಡ್ಕೊಂಡಿದ್ದ ಹಾಗಿದೆ. ಸೊ ಸ್ನ್ಯಾಕ್ಸ್ ಆಗಿ ನಾನಿಲ್ಲಿ ದಾಳಿಂಬೆ ಬೀಜನ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ವಿಡಿಯೋ ಕ್ಲಿಪ್ ಅನ್ನೋದು ಮಿಸ್ ಆಗೋಗಿದೆ, ಸೊ ಹಾಗಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಸೊ ಈ ಚೌಚೌ ಬಾತ್ಗೆ ಸ್ನ್ಯಾಕ್ಸ್ ಆಗಿ ನಾನಿಲ್ಲಿ ದಾಳಿಂಬೆ ಬೀಜನೂ ಸಹ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೋಮವಾರದಿಂದ ಶನಿವಾರ ತನಕ ದಿನಕ್ಕೆ ಒಂದು ವೆರೈಟಿ ರೆಸಿಪೀಸ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು, ಸೊ ಈ ವಿಧಾನದಲ್ಲಿ ನೀವು ಮನೇಲಿ ಮಾಡಿದಾದ ನಂತರ ನಿಮಗೂ ಸಹ ಯಾವ ರೀತಿ ಟೇಸ್ಟ್ ಎಲ್ಲನೂ ಬಂತು ಅಂತಂದ್ಬಿಟ್ಟು ಮರಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.